ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 15 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾತ್ರಿ ಕಳೆದು ಚೆನ್ನಾಗಿ ಬೆಳಗಾಯಿತು. ಪೌರರೆಲ್ಲರೂ ಎಚ್ಚೆತ್ತರು. ಆದರೆ ಅವರಿಗೆ ರಾಮನು ಎಲ್ಲೂ ಕಾಣಿಸಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಾಡಿದರು, ಆದರೆ ರಾಮನಿಲ್ಲ. ಅವರು ದುಃಖದಿಂದ ಕಣ್ಣೀರು ಹಾಕಿದರು, ಗೋಳಾಡಿದರು, ತಮ್ಮನ್ನು ತಾವು ಹಳಿದುಕೊಂಡರು. ಛೇ, ನಮ್ಮ ನಿದ್ದೆಗೆ ಧಿಕ್ಕಾರವಿರಲಿ. ನಿದ್ರೆಯಿಂದ ನಮಗೆ ಪ್ರಜ್ಞೆ ತಪ್ಪುವುದೇ? ಆ ವಿಶಾಲ ಎದೆಯ ಅಜಾನುಬಾಹುವಾದ ರಾಮನು ನಮಗೆ ಕಾಣಿಸದಾದನಲ್ಲ. ಅವನ ಭಕ್ತರಾದ ನಮ್ಮನ್ನು ಅದು ಹೇಗೆ ಬಿಟ್ಟು ಹೋದನು? ತಂದೆಯು ಮಕ್ಕಳನ್ನು ಕಾಪಾಡುವಂತೆ ನಮ್ಮನ್ನು ಕಾಪಾಡುತ್ತಿದ್ದ ಆ ರಘುಶ್ರೇಷ್ಠನು ನಮ್ಮನ್ನು ತ್ಯಜಿಸಿ ಹೋದದ್ದು ಹೇಗೆ? ಈಗ ನಾವು ಇಲ್ಲೇ ಸಾಯೋಣ ಅಥವಾ ಮಹಾಪ್ರಸ್ಥಾನವನ್ನಾದರೂ ಕೈಗೊಳ್ಳೋಣ. ರಾಮನಿಲ್ಲದ ಜೀವನ ನಮಗೆ ಹಿತವೆನಿಸುವುದಿಲ್ಲ. ಇಲ್ಲಿ ಬೇಕಾದಷ್ಟು ಒಣ ಕಟ್ಟಿಗೆಗಳಿವೆ. ಇವುಗಳಿಂದ ಚಿತೆಯನ್ನ ಮಾಡಿ ಬೆಂಕಿಗೆ ಬೀಳೋಣ. ಊರಲ್ಲಿ ರಾಮನ ಬಗ್ಗೆ ಕೇಳಿದರೆ ನಾವೇನು ಹೇಳುವುದು? ಎಲ್ಲರಿಗೂ ಪ್ರಿಯನಾದ ರಾಮನನ್ನು ಕಾಡಿಗೆ ಕಳುಹಿಸಿ ಬಂದವೆನ್ನುವುದೇ? ಈಗಾಗಲೇ ಅಯೋಧ್ಯೆ ದುಃಖದಿಂದ ಸೊರಗಿದೆ. ಇನ್ನು ಬರಿಗೈಯಲ್ಲಿ ತೆರಳುವ ನಮ್ಮನ್ನು ನೋಡಿದರೆ ಅವರ ದುಃಖ ಇಮ್ಮಡಿಯಾಗದೆ? ಹೆಂಗಸರು, ಮಕ್ಕಳು, ವೃದ್ಧರು ಎಲ್ಲರೂ ಸಂಕಟ ಪಡುವರು. ಆ ಮಹಾನುಭಾವನ ಜೊತೆ ಹೊರಟು ಬಂದೆವು. ಈಗ ಅವನಿಲ್ಲದೆ ಅವನಿಗೆ ಹೇಗೆ ಮುಖ ತೋರಿಸುವುದು? ಹೀಗೆ ಕರುಗಳನ್ನು ಕಳೆದುಕೊಂಡ ಹಸುಗಳಂತೆ ಆ ಜನರು ಗೋಳಾಡಿದರು. ಅನಂತರ ರಥದ ಗಾಲಿಯ ಗುರುತನ್ನು ಅನುಸರಿಸಿ ಸ್ವಲ್ಪ ದೂರ ಮುಂದೆ ಹೋದರು. ಮುಂದೆ ಆ ಗುರುತೂ ಕಾಣದೆ ನಿರಾಶರಾದರು. ಮತ್ತೇನು ಮಾಡಲು ತೋಚದೆ ಅವರು ಬಂದಂತೆ ಅಯೋಧ್ಯೆಗೆ ಹಿಂದಿರುಗಿದರು. ದುಃಖ ತಪ್ತ ನಗರವನ್ನು ಕಂಡು ಕಣ್ಣೀರ್ಗರೆದರು. ಈ ನಗರ ಚಂದ್ರನಿಲ್ಲದ ಆಕಾಶದಂತೆ, ನೀರಿಲ್ಲದ ಕಡಲಿನಂತೆ ಶೋಭಿಸುವುದೂ ಎಂದುಕೊಂಡರು. ಕಂಬನಿ ತುಂಬಿದ ಅವರ ಕಣ್ಣುಗಳಿಗೆ ಸ್ವಜನರು ಯಾರು, ಪರರು ಯಾರು ಎಂಬುದು ಗೊತ್ತಾಗಲೇ ಇಲ್ಲ. ರಾಮನನ್ನ ಹಿಂದಿರುಗಿಸಿ ಕರೆದು ತರುತ್ತೇವೆಂದೋ, ಇಲ್ಲವಾದರೆ ಅವನ ಸಂಗಡ ಕಾಡಿನಲ್ಲಿಯೇ ವಾಸ ಮಾಡುತ್ತೇವೆಂದೋ ಹೇಳಿ ಅವನನ್ನು ಹಿಂಬಾಲಿಸಿ ಹೋದ ಪೌರರು ಈಗ ಅಯೋಧ್ಯೆಗೆ ಬರಿಗೈಲಿ ಮರಳಿ ಬಂದಿದ್ದರು. ಅವರ ವೇದನೆಯನ್ನು ಹೇಳತೀರದು. ಕಣ್ಣೀರು ಸುರಿಸುತ್ತಾ ದುಃಖಾವೇಗದಿಂದ ಅಲ್ಲಲ್ಲಿ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾ ಬಂದರು. ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಹೆಂಡತಿ ಮಕ್ಕಳೊಂದಿಗೆ ಗೋಳಾಡಿದರು. ಅಯೋಧ್ಯೆಯಲ್ಲಿ ಸೂತಕದ ಛಾಯೆ ಇತ್ತು. ವಣಿಜರು ಅಂಗಡಿ ಬಾಗಿಲುಗಳನ್ನು ತೆರೆಯಲೇ ಇಲ್ಲ. ಸಂತೆಗಳು ಬಿಕೋ ಎನ್ನುತ್ತಿದ್ದವು. ಗೃಹಸ್ಥರು ಅಡಿಗೆ ಮನೆಗೆ ಕಾಲಿಡಲೇ ಇಲ್ಲ. ಧನ ಲಾಭವಾದವರೂ ಸಂತೋಷ ಪಡಲಿಲ್ಲ. ಚೊಚ್ಚಲ ಪುತ್ರನು ಹುಟ್ಟಿದರೂ ತಾಯಿಗೆ ಆನಂದವಾಗಲಿಲ್ಲ. ಹೆಂಗಸರೆಲ್ಲ ರಾಮನಿಲ್ಲದೆ ಬಂದ ತಮ್ಮ ಗಂಡೆಂದಿರನ್ನು ಬಯ್ಯತೊಡಗಿದರು. ರಾಮನನ್ನು ಬಿಟ್ಟು ಬಂದವರಿಗೆ ಮನೆ ಯಾಕೆ ಬೇಕು? ಹೆಂಡತಿ ಯಾಕೆ? ಮಕ್ಕಳು ಯಾಕೆ? ಮನೆಯ ಸುಖ ಯಾಕೆ? ಲೋಕದಲ್ಲಿ ಒಬ್ಬನೇ ಒಬ್ಬ ಸತ್ಪುರುಷನೆಂದರೆ ಅದು ಲಕ್ಷ್ಮಣ ಮಾತ್ರ. ರಾಮನ ಸೇವೆಗೆಂದು ಅವನ ಹಿಂದೆಯೇ ಹೋಗಿದ್ದಾನೆ. ರಾಮನು ಯಾವ ನದಿಗಳಲ್ಲಿ ಸ್ನಾನ ಮಾಡುತ್ತಾನೋ ಅವೇ ಪುಣ್ಯ ನದಿಗಳು. ಯಾವ ಸರೋವರಗಳಲ್ಲಿ ಮೀಯುತ್ತಾನೋ ಅವೇ ಭಾಗ್ಯಶಾಲಿಗಳು. ರಾಮನು ನಡೆದ ಕಾಡುಗಳು, ಮಿಂದ ನದಿಗಳನ್ನು ನೋಡಿದ ಪರ್ವತಗಳು ರಾಮನನ್ನೇ ಅಲಂಕರಿಸುತ್ತವೆ, ಅವನನ್ನು ಅರ್ಚಿಸುತ್ತವೆ. ರಾಮನ ಮೇಲಿನ ಸಹಾನುಭೂತಿಯಿಂದ ಪರ್ವತಗಳು ಋತು ನಿಯಮವನ್ನೇ ಮೀರಿ ತಮ್ಮ ಮರಗಳು ಹೂ ಹಣ್ಣು ಬಿಡುವಂತೆ ಮಾಡುತ್ತವೆ. ರಾಮನಿಗೆ ನಿರ್ಮಲ ನೀರಿನ ನಿರ್ಝರಿಗಳನ್ನು ಹರಿಸುತ್ತವೆ. ಎಲ್ಲಿ ರಾಮನಿರುವನೋ ಅಲ್ಲಿ ಉಲ್ಲಾಸವಿರುತ್ತದೆ, ಅಭಯ ವಿಜಯಗಳಿರುತ್ತದೆ. ದಶರಥನ ಪುತ್ರನು ದೂರ ಹೋಗುವ ಮುನ್ನ ನಾವು ಹೋಗಿ ಅವನನ್ನು ಸೇರಿಕೊಳ್ಳೋಣ. ಅವನ ಚರಣಗಳ ನೆರಳಿನಲ್ಲಿರುವುದೇ ಸುಖ. ಅವನೇ ನಮ್ಮೆಲ್ಲರ ಒಡೆಯ, ಶರಣ, ಗತಿ. ನಾವು ಸೀತೆಯ ಸೇವೆಗೆ ನಿಲ್ಲುತ್ತೇವೆ. ನೀವು ಗಂಡಸರೆಲ್ಲ ರಾಮನ ಪರಿಚಯನೆಯನ್ನ ಮಾಡಿ. ರಾಮನು ನಿಮ್ಮನ್ನು ರಕ್ಷಿಸುತ್ತಾನೆ, ಸೀತೆಯು ನಮ್ಮನ್ನು ರಕ್ಷಿಸುತ್ತಾಳೆ. ಇನ್ನು ಮುಂದೆ ಇಲ್ಲಿ ಇರುವುದರಿಂದ ಯಾರಿಗೆ ತಾನೇ ಸಂತೋಷವಾದೀತು? ಇಲ್ಲಿ ದುಃಖ ದುಮ್ಮಾನ ತಪ್ಪಿದ್ದಲ್ಲ. ನಮ್ಮ ಮನಸ್ಸು ರೋಸಿ ಹೋಗಿದೆ. ಕೈಕೇಯಿಯು ಅಧರ್ಮದಿಂದ ಈ ರಾಜ್ಯವನ್ನು ವಶಪಡಿಸಿಕೊಂಡಿರುವುದರಿಂದ ಇದು ಇಂದು ಅನಾಥವಾಗಿದೆ. ಕೈಕೇಯಿಯು ಸಂಪತ್ತಿಗಾಗಿ ಗಂಡನನ್ನು ಮಗನನ್ನು ಬಿಟ್ಟವಳು. ಆ ಕುಲ ಕಲಂಕಿಣಿ ಇದರನ್ನು ಸುಮ್ಮನೆ ಬಿಟ್ಟಾಳೆ. ನಾವಂತೂ ಕೈಕೇಯಿಯು ಬದುಕಿರುವವರೆಗೆ ಈ ರಾಜ್ಯದಲ್ಲಿ ಇರಲೊಲ್ಲೆವು.
ಮಕ್ಕಳ ಮೇಲೆ ಆಣೆ ಮಾಡಿ ಹೇಳುತ್ತೇವೆ, ನಾವು ಕೈಕೇಯಿಯ ದಾಸ್ಯಕ್ಕೆ ಸಿದ್ಧರಾಗಿಲ್ಲ. ಅವಳಿಂದಾಗಿ ಅಯೋಧ್ಯೆ ಅರಾಜಕವಾಯಿತು. ಅಯೋಧ್ಯೆ ಬೇಗನೆ ನಾಶವಾಗುವುದರಲ್ಲಿ ಸಂಶಯವೇ ಇಲ್ಲ. ರಾಮನು ರಾಜ್ಯ ಭ್ರಷ್ಟನಾದ ಮೇಲೆ ದಶರಥನು ಬದುಕಿರಬೇಕಲ್ಲವೇ? ಅವನೇ ವಿಲ್ಲವಾದ ಮೇಲೆ ರಾಜ್ಯದಲ್ಲಿ ಗೋಳೇ ಗೋಳು. ಪುಣ್ಯವು ಮುಗಿದ ಮೇಲೆ ನೀವೆಲ್ಲ ಬದುಕಿದ್ದೇನು ಪ್ರಯೋಜನ? ವಿಷ ಕುಡಿದು ಸಾಯಿರಿ, ಇಲ್ಲ ರಾಮನ ಹಿಂದೆ ನಡೆಯಿರಿ, ಅಥವಾ ದೇಶಾಂತರಕ್ಕೆ ಹೋಗಿ ಕಣ್ಮರೆಯಾಗಿರಿ. ಸುಮ್ಮನೆ ರಾಮನನ್ನ ಕಾಡಿಗಟ್ಟಿದ್ದಾಯಿತು. ಅವನ ಜೊತೆ ಸೀತಾಲಕ್ಷ್ಮಣರೂ ಹೋದರು. ಕಟುಕನ ಕೈಗೆ ಪಶುಗಳನ್ನು ಒಪ್ಪಿಸಿದ ಹಾಗೆ ನಮ್ಮನ್ನು ಭರತನ ಕೈಗೆ ಒಪ್ಪಿಸಲಾಗಿದೆ. ರಾಮನಂತಹ ಪುರುಷೋತ್ತಮನನ್ನು ನಾವು ಇನ್ನೆಲ್ಲಿ ಕಾಣುವೆವು? ಅಯ್ಯೋ ನಮ್ಮ ದೌರ್ಭಾಗ್ಯವೇ! ಹೀಗೆ ಏನೇನೋ ಹೇಳುತ್ತಾ ನಗರದ ಸ್ತ್ರೀಯರು ದೊಡ್ಡ ದನಿಯನ್ನು ತೆಗೆದು ಅಳತೊಡಗಿದರು. ಮರಣ ಭಯ ಬಂದವರಂತೆ ಗೋಳಾಡಿದರು. ಹೀಗೆ ಅವರೆಲ್ಲರೂ ಗೋಳಾಡುತ್ತಿದ್ದಂತೆ ಸೂರ್ಯಾಸ್ತವೂ ಆಯಿತು. ഇരുಳು ದಟ್ಟವಾಯಿತು. ಆದರೆ ಯಾವ ಮನೆಯಲ್ಲೂ ದೀಪ ಉರಿಯಲಿಲ್ಲ. ವೇದಾಧ್ಯಯನದ ಧ್ವನಿ ಕೇಳಿಸಲಿಲ್ಲ. ಇಡೀ ಅಯೋಧ್ಯ ನಗರಕ್ಕೆ ಕತ್ತಲನ್ನು ಮೆತ್ತಿದಂತಾಗಿತ್ತು. ತಮ್ಮ ಮಕ್ಕಳನ್ನೋ ಅಣ್ಣ ತಮ್ಮಂದಿರನ್ನೋ ರಾಜ್ಯದಿಂದ ಹೊರಗಟ್ಟಿದವರಂತೆ ಅವರೆಲ್ಲರೂ ಗೋಳಾಡತೊಡಗಿದರು. ನಿಜ ಹೇಳಬೇಕೆಂದರೆ ಅವರು ರಾಮನನ್ನು ತಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಒಟ್ಟಾರೆ ಅಯೋಧ್ಯ ನಗರವೇ ಬಣಗುಡುತ್ತಿತ್ತು. ಪೂರ್ತಿ ಬೆಳಗಾಗುವ ಮುಂಚೆಯೇ ರಾಮನ ರಥವು ಬಹಳ ದೂರ ಸಾಗಿತು. ಬೆಳಗಾದಲ್ಲಿ ರಾಮ ಲಕ್ಷ್ಮಣರು ಸಂಧ್ಯಾವಂದನೆಯನ್ನು ಮುಗಿಸಿದರು. ರಥವು ಮುಂದುವರೆದು ಅಯೋಧ್ಯೆಯ ಗಡಿಯನ್ನು ದಾಟಿತು. ರಾಮನು ಪ್ರಕೃತಿಯ ಸುಂದರ ದೃಶ್ಯಗಳನ್ನು ಆಸ್ವಾದಿಸುತ್ತಿದ್ದನು. ಆದರೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಜನರು ದಶರಥನಿಗೆ ಧಿಕ್ಕಾರ ಹಾಕುವುದನ್ನು ಕೇಳಿ ವ್ಯಥೆಪಟ್ಟನು. ಕಾಮಕ್ಕೆ ವಶನಾಗುವ ರಾಜನು ಎಂತಹ ರಾಜನು? ಅಯ್ಯೋ ಕ್ರೂರ ಕೈಕೇಯಿಯೇ, ಪಾಪಿಷ್ಠೆಯೇ, ಮರ್ಯಾದೆಯನ್ನು ಮೀರಿ ಕ್ರೂರ ಕೃತ್ಯಕ್ಕೆ ಕೈ ಹಾಕಿದಳೆ. ಜಿತೇಂದ್ರಿಯನು, ಧಾರ್ಮಿಕನು, ದಯಾಶೀಲನೂ ಆದ ರಾಜಪುತ್ರನನ್ನು ಕಾಡಿಗೆ ಕಳುಹಿಸಿದಳೆ. ಸುಖವಾಗಿದ್ದ ಜನಕನ ಮಗಳು ಈಗ ಕಷ್ಟಗಳನ್ನು ಹೇಗೆ ಸಹಿಸುವುದು? ಈ ರೀತಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ರಾಮನು ಕೋಸಲ ದೇಶದ ಗಡಿಯನ್ನು ದಾಟಿ ಮುಂದೆ ಹೋದನು. ಮುಂದೆ ಪುಣ್ಯ ಸಲಿಲದ ವೇದಶ್ರುತಿ ಎಂಬ ನದಿಯು ಎದುರಾಯಿತು. ಅದನ್ನು ದಾಟಿ ಅಗಸ್ತ್ಯರು ವಾಸಿಸುವ ದಕ್ಷಿಣ ದಿಕ್ಕಿಗೆ ಸಾಗಿದನು. ಬಹಳ ಹೊತ್ತು ದಾರಿ ಸಾಗಲು ಅವರಿಗೆ ಎದುರಾದದ್ದು ಗೋಮತಿ ನದಿ. ಅದನ್ನು ದಾಟಿ ಮುಂದೆ ಹೋಗಲು ಸಿಕ್ಕಿದ್ದೇ ಸ್ಯಂದಿಕಾ ಎಂಬ ಹೊಳೆ. ಉತ್ತರ ಕೋಸಲವನ್ನ ಹಿಂದೆ ವೈವಸ್ವತ ಮನುವು ಇಕ್ಷ್ವಾಕುವಿಗೆ ಕೊಟ್ಟಿದ್ದನು. ಹಿಂದೆ ದಕ್ಷಿಣ ಕೋಸಲವನ್ನು ಆಳುತ್ತಿದ್ದವನು ಕೌಸಲ್ಯೆಯ ತಂದೆ ಭಾನುಮಂತ. ಅದಕ್ಕೆ ಅನೇಕ ರಾಜ್ಯಗಳು ಸೇರ್ಪಡೆಯಾದವು. ರಾಮನು ಅದನ್ನು ಸೀತೆಗೆ ತೋರಿಸಿದನು. ರಾಮನು ಮೃದು ಮಧುರವಾಗಿ ಸುಮಂತ್ರನಿಗೆ ಎಂದನು, ಸೂತ, ನಾನು ಪುನಃ ಅಯೋಧ್ಯೆಗೆ ಬಂದು ಸರಯೂ ನದಿಯ ಕಾಡುಗಳಲ್ಲಿ ಬೇಟೆಯಾಡುವುದು ಯಾವಾಗ? ತಂದೆ ತಾಯಿಗಳು ಜೊತೆಯಲ್ಲಿರುವುದು ಎಂದು. ನನಗೆ ಬೇಟೆ ಎಂದರೆ ಅಷ್ಟೇನೂ ಇಷ್ಟವಿಲ್ಲ. ಆದರೆ ರಾಜರ್ಷಿಗಳೆಲ್ಲ ಬೇಟೆಯನ್ನು ಹೊಗಳುತ್ತಾರೆ. ಧನುರ್ಧಾರಿಗಳಾಗಿ ಇದೊಂದು ಮನೋರಂಜನೆಯ ಆಟವಂತೆ. ಅದಕ್ಕಾಗಿ ಸ್ವಲ್ಪ ಆಟವಾಡಬಹುದು ಎಂದು ಕಾಣುತ್ತದೆ. ಹೀಗೆ ವಿಚಾರಗಳನ್ನು ಮಾತನಾಡುತ್ತಾ ರಾಮನು ದಾರಿ ಸಾಗಿಸಿದನು. ಆ ವಿಶಾಲವಾದ ರಮಣೀಯವಾದ ಕೋಸಲ ದೇಶವನ್ನು ದಾಟಿದ ಮೇಲೆ ರಾಮನು ಅಯೋಧ್ಯೆಯ ಕಡೆಗೆ ತಿರುಗಿ ಕೈ ಮುಗಿದುಕೊಂಡು ಹೇಳಿದನು, ಓ ಶ್ರೇಷ್ಠ ನಗರವೇ, ನಿನಗೆ ವಿದಾಯವನ್ನು ಹೇಳುತ್ತಿದ್ದೇನೆ. ನಿನ್ನಲ್ಲಿ ವಾಸಿಸುತ್ತಾ ನಿನ್ನನ್ನು ಪರಿಪಾಲಿಸುವ ದೇವತೆಗಳಿಗೂ ವಿದಾಯ. ತಂದೆಯ ಮಾತಿನ ಋಣವನ್ನು ತೀರಿಸಿದ ಮೇಲೆ ತಂದೆ ತಾಯಿಗಳ ಜೊತೆಯಲ್ಲಿಯೇ ನಿನ್ನನ್ನು ನೋಡುವೆನು. ಮತ್ತೆ ಕಂಬನಿ ದುಂಬಿ ತನ್ನ ದರ್ಶನಕ್ಕಾಗಿ ಬಂದ ಜಾನಪದರಿಗೆ ಎಂದನು, ಜನಪದರೇ, ನೀವು ನನಗೆ ಗೌರವವನ್ನು ದಯೆಯನ್ನು ತೋರಿದ್ದು ಉಚಿತವಾಗಿಯೇ ಇದೆ. ನೀವು ಹೆಚ್ಚು ಹೊತ್ತು ದುಃಖ ಪಡುತ್ತಾ ಇಲ್ಲಿ ನಿಲ್ಲುವುದು ಒಳ್ಳೆಯದಲ್ಲ. ನಿಮ್ಮ ಕಾರ್ಯಗಳಿಗೆ ಹೊರಡಿರಿ. ಆ ಜನರೆಲ್ಲರೂ ಅಳುತ್ತಾ ರಾಮನಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಬಂದು ಹೊರಟರು. ಅಲ್ಲಲ್ಲಿ ನಿಂತು ರಾಮನನ್ನು ನೋಡುತ್ತಾ ಹೋದರು. ರಾಮನನ್ನು ನೋಡಿ ತೃಪ್ತಿಯಾಗದವರು ಅಲ್ಲೇ ನಿಂತು ನೋಡುತ್ತಿದ್ದಂತೆ ಸಾಯಂಕಾಲ ಸೂರ್ಯನು ಕಣ್ಮರೆಯಾಗುವಂತೆ ರಾಮನು ಅವರಿಗೆ ಕಾಣದಾದನು. ಮುಂದೆ ಅವರೆಲ್ಲರೂ ಗಂಗಾ ನದಿಯನ್ನು ತಲುಪಿದರು. ಅದರ ನೀರು ನಿರ್ಮಲವಾಗಿತ್ತು. ಋಷಿಗಳೆಲ್ಲ ಅದರಲ್ಲಿ ಸ್ನಾನ ಮಾಡುತ್ತಿದ್ದರು. ಅದರ ಹತ್ತಿರವೇ ಅನೇಕ ಆಶ್ರಮಗಳಿದ್ದವು. ಅಲ್ಲಲ್ಲಿ ಮಡುಗಳಲ್ಲಿ ಅಪ್ಸರೆಯರು ಸ್ನಾನವನ್ನು ಜಲಕ್ರೀಡೆಯನ್ನು ಮಾಡುತ್ತಿದ್ದರು. ದೇವ, ದಾನವ, ಗಂಧರ್ವ, ಕಿನ್ನರ, ನಾಗರಿಂದ ಸೇವಿತವಾದ ಪುಣ್ಯ ನದಿ ಗಂಗಾ ನದಿ. ಮೊದಲು ಸ್ವರ್ಗದಲ್ಲಿದ್ದಳು ಗಂಗೆ. ಭಗೀರಥನ ಪ್ರಯತ್ನದಿಂದಾಗಿ ಭೂಮಿಗಿಳಿದವಳು. ಗಂಗೆಯ ಜಲದಲ್ಲಿ ಹಂಸ, ಸಾರಸಗಳು ಈಜುತ್ತಿದ್ದವು. ಚಕ್ರವಾಕಗಳೂ ಇದ್ದವು. ಮದವೇರಿದ ಹಕ್ಕಿಗಳ ಕಲರವ ಕೇಳಿಸುತ್ತಿತ್ತು. ಅರಳಿದ ನೈದಿಲೆ, ಕಮಲಗಳ ಸಮೂಹಗಳು ಗಂಗೆಯ ಶೋಭೆಯನ್ನು ಹೆಚ್ಚಿಸುತ್ತಿದ್ದವು. ಕೊಳೆಯಿಲ್ಲದ ಕಾರಣ ನೀರು ಸ್ಫಟಿಕದಂತೆ ಹೊಳೆಯುತ್ತಿತ್ತು. ಮದ ಗಜಗಳು ನೀರಾಟವಾಡುತ್ತಿದ್ದವು. ಕೆಲವು ಕಡೆ ಮೊಸಳೆಗಳು ತೇಲುತ್ತಿದ್ದವು.
ವಿಷ್ಣುವಿನ ಅಡಿಯಿಂದ ಹರಿದು ಬಂದವಳು, ಶಿವನ ಮುಡಿಯಿಂದ ಬಿದ್ದವಳು, ಪಾಪಗಳನ್ನು ತೊಳೆಯುವವಳು ಈ ಗಂಗೆ. ರಾಮನ ರಥವು ಶೃಂಗವೇರಪುರದಲ್ಲಿ ಹರಿಯುವ ಗಂಗೆಯ ತಪ್ಪಲಿಗೆ ಬಂದು ನಿಂತಿತು. ಗಂಗೆಯನ್ನು ಕಂಡ ರಾಮನು ಸುಮಂತ್ರನಿಗೆ ಎಂದನು, ಇಂದು ನಾವು ಇಲ್ಲೇ ತಂಗುವೆವು. ನದಿಗಳಲ್ಲೇ ಶ್ರೇಷ್ಠವಾದ ಗಂಗಾ ನದಿಯನ್ನು ನೋಡುವೆವು. ಸುಮಂತ್ರ ಲಕ್ಷ್ಮಣರು ಕೂಡ ಹಾಗೇ ಆಗಲೆಂದರು. ಕುದುರೆಗಳನ್ನು ಅಲ್ಲೇ ಇದ್ದ ಇಂಗುದೀ ವೃಕ್ಷದ ಬುಡಕ್ಕೆ ಒಯ್ದರು. ಆ ಸುಂದರ ವೃಕ್ಷವನ್ನು ಕಂಡು ರಾಮನು ಸೀತೆಯೊಂದಿಗೆ ರಥದಿಂದ ಇಳಿದನು. ರಾಮ ಸೀತೆಯರು ಆ ಮರದ ಬುಡದಲ್ಲಿ ಕುಳಿತರು. ಶೃಂಗವೇರಪುರದಲ್ಲಿ ಒಬ್ಬ ಬೇಡ ಅರಸನಿದ್ದನು. ಅವನ ಹೆಸರು ಗುಹ. ಸ್ಥಪತಿ ಎಂದು ಅವನನ್ನು ಕರೆಯುತ್ತಿದ್ದರು. ಅವನು ಶ್ರೀರಾಮನಿಗೆ ಪರಮಮಿತ್ರನು. ರಾಮನು ಬಂದ ಸುದ್ದಿಯನ್ನು ತಿಳಿದು ವೃದ್ಧ ಮಂತ್ರಿಗಳಿಂದ ಬಂಧುಗಳಿಂದ ಒಡಗೂಡಿ ಅವನು ರಾಮನ ಸನ್ನಿಧಿಗೆ ಬಂದನು. ಬೇಡರ ರಾಜನು ಬರುವುದನ್ನು ವೀಕ್ಷಿಸಿ ರಾಮನು ಲಕ್ಷ್ಮಣನೊಡನೆ ಎದುರುಗೊಂಡನು. ಗುಹನು ರಾಮನನ್ನು ಅಪ್ಪಿಕೊಂಡು ಹೇಳಿದನು, ರಾಮ, ಅಯೋಧ್ಯೆ ಹೇಗೋ ಹಾಗೇ ಈ ರಾಜ್ಯ ಎಂದು ನೀನು ತಿಳಿದುಕೋ. ನಿನಗಾಗಿ ನಾನೇನು ಮಾಡಲಿ? ನಿನ್ನಂತಹ ಪ್ರಿಯ ಅತಿಥಿ ಬೇರೆ ಯಾರಿಗೆ ತಾನೇ ದೊರೆತಾನು? ಅನಂತರ ಬಗೆಬಗೆಯ ಆಹಾರ ಪದಾರ್ಥಗಳನ್ನು ತಂದನು. ಅರ್ಘ್ಯವನ್ನರ್ಪಿಸಿ ಎಂದರು, ಮಹಾಬಾಹುವೆ, ನಿನಗೆ ಸ್ವಾಗತ. ಈ ಭೂಮಂಡಲವೆಲ್ಲ ನಿನ್ನದೇ. ನಾವೆಲ್ಲರೂ ನಿನ್ನ ಸೇವಕರು. ನೀನು ನಮ್ಮ ಒಡೆಯ. ನಮ್ಮ ರಾಜ್ಯವನ್ನು ಚೆನ್ನಾಗಿ ಪಾಲಿಸು. ಇಲ್ಲಿ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯಗಳೆಲ್ಲ ಸಿದ್ಧವಿದೆ. ಶಯನಗಳೂ ಸಜ್ಜಾಗಿವೆ. ನಿನ್ನ ಕುದುರೆಗಳಿಗೆ ಬೇಕಾದ ಆಹಾರವೂ ಯಥೇಷ್ಟವಾಗಿದೆ. ಗುಹನ ಮಾತಿಗೆ ರಾಮನೆಂದನು, ಗುಹ, ನಿನ್ನ ಮಾತು ಉಪಚಾರಗಳಿಂದ ನಮಗೆ ತುಂಬ ಸಂತೋಷವಾಗಿದೆ. ಕಾಲ್ನಡಿಗೆಯಲ್ಲೇ ಬಂದು ನಮ್ಮನ್ನು ಸ್ವಾಗತಿಸಿರುವುದು ನಿನ್ನ ಮತ್ತು ನಮ್ಮ ಗೌರವವನ್ನು ಹೆಚ್ಚಿಸಿದೆ. ಮತ್ತೆ ರಾಮನು ಗುಹನನ್ನು ತಬ್ಬಿಕೊಂಡು ಹೇಳಿದನು, ಗುಹ, ನಿನ್ನ ಬಂಧುಗಳ ಜೊತೆ ನೀನು ಕ್ಷೇಮವಾಗಿರುವುದನ್ನು ನೋಡಿ ಮನಸ್ಸಿಗೆ ನೆಮ್ಮದಿಯಾಯಿತು. ನಿನ್ನ ರಾಜ್ಯದಲ್ಲಿ ಕುಶಲವಷ್ಟೇ? ನಿನ್ನ ಮಿತ್ರವೃಂದ ಹೇಗಿದೆ? ನಿನ್ನ ಸಂಪತ್ತಿಗೇನು ಆಪತ್ತಿಲ್ಲ ತಾನೇ? ನೀನು ನನಗಾಗಿ ತಂದಿರುವ ಆಹಾರಗಳನ್ನು ನಾನು ಸ್ವೀಕರಿಸುವಂತಿಲ್ಲ. ಏಕೆಂದರೆ ನಾನು ನಾರು ಬಟ್ಟೆಯನ್ನುಟ್ಟು ಕಾಡಿನಲ್ಲಿ ಫಲಮೂಲಗಳಿಂದ ಬದುಕಬೇಕಾದವನು. ನಾನು ಧರ್ಮ ಪಾಲನೆಗಾಗಿ ಕಾಡಿನಲ್ಲೇ ಇರುತ್ತೇನೆ. ಕೇವಲ ನಮ್ಮ ಕುದುರೆಗಳಿಗೆ ಆಹಾರವನ್ನು ಒದಗಿಸಿದರೆ ಸಾಕು. ಇಷ್ಟೇ ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವುದು. ಈ ಕುದುರೆಗಳೆಂದರೆ ನಮ್ಮಪ್ಪ ದಶರಥನಿಗೆ ಬಲು ಅಕ್ಕರೆ. ಇವುಗಳನ್ನು ಉಪಚರಿಸಿದರೆ ನನ್ನನ್ನು ಉಪಚರಿಸಿದಂತೆಯೇ. ಗುಹನು ಕೂಡಲೇ ತನ್ನ ಸೇವಕರ ಮೂಲಕ ಕುದುರೆಗಳಿಗೆ ಹುಲ್ಲು ನೀರು ಕೊಡಿಸಿದನು. ರಾಮನು ಸಾಯಂ ಸಂಧ್ಯೆಯನ್ನು ಮುಗಿಸಿ ನೆಲದ ಮೇಲೆ ಮಲಗಿದನು. ಸೀತೆಯೂ ಹಾಗೆ ಮಲಗಿದಳು. ಗುಹ ಲಕ್ಷ್ಮಣರು ಮರದ ಬುಡದಲ್ಲಿ ಕುಳಿತರು. ಇಬ್ಬರೂ ನಿದ್ರಿಸದ ಎಚ್ಚರದಿಂದಲೇ ಇದ್ದರು. ನೆಲದ ಮೇಲೆ ಮಲಗಿದ ರಾಮನನ್ನು ನೋಡಿ ಲಕ್ಷ್ಮಣನಿಗೆ ರಾತ್ರಿಯು ಅತಿ ಉದ್ದವಾದಂತೆ ಎನಿಸಿತು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.